ಕೇಂದ್ರದ ಆಡಳಿತಾರೂಢ ಬಿಜೆಪಿ ಪಕ್ಷ 2024ರ ಲೋಕಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಈ ಒಂದು ಪಟ್ಟಿಯಲ್ಲಿ 195 ಜನ ಅಭ್ಯರ್ಥಿಗಳು ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಯಾವ್ಯಾವ ರಾಜ್ಯಗಳಿಂದ ಎಷ್ಟು ಅಭ್ಯರ್ಥಿಗಳು, ಕರ್ನಾಟಕದಿಂದ ಎಷ್ಟು, ಹಾಗೆ ಯಾವ್ಯಾವ ಕ್ಯಾಟಗರಿಯಿಂದ ಎಷ್ಟು ಅಭ್ಯರ್ಥಿಗಳು ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ತಾವಿನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಮುಂದಿನ ನಮ್ಮ ಹೊಸ ವಿಡಿಯೋಗಳಿಗೆ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಸ್ನೇಹಿತರೆ, ಒಟ್ಟಾರೆಯಾಗಿ ಬಿಜೆಪಿಯ 195 ಅಭ್ಯರ್ಥಿಗಳ ಈ ಒಂದು ಪಟ್ಟಿಯಲ್ಲಿ 16 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಇನ್ನು 34 ಕೇಂದ್ರ ಮತ್ತು ರಾಜ್ಯ ಸಚಿವರುಗಳು ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರೆ 28 ಮಹಿಳೆಯರಿಗೆ ಅವಕಾಶವನ್ನು ಕೊಡಲಾಗಿದೆ. 47 ಯುವ ಅಭ್ಯರ್ಥಿಗಳಿಗೆ ಮಣೆ ಹಾಕಲಾಗಿದೆ. ಪರಿಶಿಷ್ಟ ಜಾತಿಗೆ 27 ಜನ ಅಭ್ಯರ್ಥಿಗಳು, ಪರಿಶಿಷ್ಟ ವರ್ಗದ 18 ಅಭ್ಯರ್ಥಿಗಳು ಹಾಗೂ ಹಿಂದುಳಿದ ವರ್ಗದ 57 ಜನ ಅಭ್ಯರ್ಥಿಗಳು ಈ ಒಂದು ಸ್ಥಾನದಲ್ಲಿ ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಯಾವ್ಯಾವ ರಾಜ್ಯದಿಂದ ನೋಡೋದಾದ್ರೆ ಉತ್ತರ ಪ್ರದೇಶದಿಂದ 51, ಬಹುಪಾಲು ಉತ್ತರ ಪ್ರದೇಶ ಇದೆ. ಪಶ್ಚಿಮ ಬಂಗಾಳದಿಂದ 26, ಮಧ್ಯಪ್ರದೇಶದಿಂದ 24, ಗುಜರಾತ್ನಿಂದ 15, ರಾಜಸ್ಥಾನದಿಂದ 15, ಕೇರಳದಿಂದ 12, ತೆಲಂಗಾಣದಿಂದ 9, ಅಸ್ಸಾಂನಿಂದ 11, ಜಾರ್ಖಂಡ್ನಿಂದ 11, ಛತ್ತೀಸ್ಗಢದಿಂದ 11, ದೆಹಲಿ 11, ಜಮ್ಮು ಮತ್ತು ಕಾಶ್ಮೀರದಿಂದ 5, ಉತ್ತರಾಖಂಡದಿಂದ 3, ಅರುಣಾಚಲ್ ಪ್ರದೇಶ, ಗೋವಾ, ತ್ರಿಪುರಾ, ಅಂಡಮಾನ್ ನಿಕೋಬಾರ್, ದೀವು ದಮನ್ನಿಂದ 1 ಸ್ಥಾನ. ಇದು ಬಿಜೆಪಿ ಪಟ್ಟಿಯ ವಿವರ. ಇದೇ ರೀತಿಯ ಅಪ್ಡೇಟ್ಗಾಗಿ ಕರೆಂಟ್ ಹೋಗಿದೆ, ಹಾಗಾಗಿ ಟಾರ್ಚ್ ಹಿಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ತಪ್ಪದೆ ವಿಶ್ವಚೇತನ ಕ್ರಿಯೇಷನ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಜೈ ಭುವನೇಶ್ವರಿ.